ಅಂದ್ರೆ ಅರ್ಥ ಏನು? ನಿನ್ನ ಕೈಗಳನ್ನು ಸ್ವಚ್ಛಪಡಿಸ್ಕೊಂಡ್ರೆ ಅರ್ಥ ಏನು? ದೇವರಿಗೆ ಸಮೀಪಕ್ಕೆ ಬಾ ಅಂದ್ರೆ ಅರ್ಥ ಏನು? 4:17 ಹೇಳ್ತದೆ, ಒಳ್ಳೆಯದನ್ನ ತಿಳಿದು ಮಾಡದೇ ಇರುವ ವ್ಯಕ್ತಿ ಪಾಪಕ್ಕೆ ಒಳಗಾಗಿದ್ದಾನೆ. ಅಮ್ಮ, ಸಹೋದರಿ, ಸಹೋದರ, ಪ್ರೇಯರ್ ಮಾಡ್ಬೇಕು ಅಂತ ಗೊತ್ತು, ನಮಗೆ ಪ್ರಸಂಗ ಮಾಡ್ಬೇಕು, ಸುವಾರ್ತೆ ಸಾರ್ಬೇಕು ಅಂತ ಗೊತ್ತು, ಪರಿಶುದ್ಧವಾಗಿ ಜೀವಿಸಬೇಕು ಗೊತ್ತಿದ್ದು ಅದು ಮಾಡದೇ ಇರುವಾಗ ನಾವು ಪಾಪಕ್ಕೊಳಗಾಗ್ತಾ ಇದ್ದೇವೆ. ಆ ಪಾಪ ನಮ್ಮನ್ನು ಬಿಡುವುದಿಲ್ಲ. ಎಷ್ಟು ಸುಂದರವಾಗಿ ಹೇಳಪಟ್ಟಿದೆ ನೋಡಿ. ಈಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವಾಗ ನೀ ಪಾಪಕ್ಕೊಳಗಾಗ್ತಾ ಇದೀಯಾ? ಆಮೇನ್. ನಮ್ಮ ಜೀವಿತ ಪಾಪಕ್ಕೊಳಗಾಗ್ತಾ ಇದೆಯಾ? ಗೊತ್ತಿದ್ದು ಪ್ರೇಯರ್ ಮಾಡ್ಬೇಕು ಅಂತ ನಮ್ಮೆಲ್ಲರಿಗೂ ಗೊತ್ತು. ಬೆಳಿಗ್ಗೆ ಎದ್ದು ದೇವರ ಸಮ್ಮುಖ ಹಿಡಿಬೇಕು ಅಂತ ಗೊತ್ತು. ನಾನು ನಿಮ್ಮೆಲ್ಲರನ್ನು ಕೂಗಿ ಕೇಳೋದು ಒಂದು ಮಾತು ಏನಂದ್ರೆ, ಬೆಳಿಗ್ಗೆ ಎದ್ದು ಮೊಣಕಾಲು